ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕಳೆದ 4 ದಿನದಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇವತ್ತಿನ ದಿನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪೂರ್ವದಲ್ಲಿ ಯಾವಾಗೋ ಪ್ರಾರಂಭವಾಗಿರುವಂತಹ ಕೆಲಸಗಳು ಪ್ರಸ್ತುತವರೆಗೆ ಹಾಗೂ ಇನ್ನು ಮುಂದೆ ನಡೆಯುವಂತಹ ಆ ಕೆಲಸಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳಲಾಗುತ್ತದೆ. ಅಂದರೆ ಯಾವಾಗೋ ಸ್ಟಾರ್ಟ್ ಆಗಿರುತ್ತೆ, ಬಟ್ ಪ್ರಸ್ತುತವರೆಗೆ ಇವಾಗೂ ಕೂಡ ಇನ್ನು ಮುಂದೆ ನಡೆಯುವಂತಹ ಕೆಲಸಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಈ ಒಂದು ವಾಕ್ಯಗಳನ್ನು ಹೇಳಬೇಕಾಗುತ್ತದೆ. ಅರ್ಥ ಇದೆ ಅಂತ ಅನಿಸುತ್ತದೆ, ಬಟ್ ನೀವು ನೋಟ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಪ್ಲೀಸ್ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಈ ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಕೆಲವೊಂದು ಕೀವರ್ಡ್ಸನ್ನು ಇಲ್ಲಿ ನೋಡಬೇಕಾಗುತ್ತೆ. ಈ ಕೀವರ್ಡ್ಸ್ ಬಂದರೆ ನಾವು ಸುಲಭವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಅದು ಯಾವ ಕೀವರ್ಡ್ಸಪ್ಪ ಅಂತಂದರೆ ಸಿನ್ಸ್, ಫಾರ್, ಹೌ ಲಾಂಗ್. ಯಾವುದೇ ಒಂದು ವಾಕ್ಯದಲ್ಲಿ ಸಿನ್ಸ್ ಅಥವಾ ಫರ್ ಅಥವಾ ಹೌ ಲಾಂಗ್ ಅಂತ ಯಾವುದೇ ಒಂದು ಕೀವರ್ಡ್ ನಿಮಗೆ ಕಂಡು ಬಂದಲ್ಲಿ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಭಾವಿಸ್ರಿ. ಯಾಕಂದರೆ ಇದು ಯಾವಾಗೋ ಸ್ಟಾರ್ಟ್ ಆಗಿರುತ್ತೆ, ಇನ್ನು ಪ್ರೆಸೆಂಟ್ವರೆಗೂ ಇನ್ನೂ ನಡೆಯುತ್ತಾ ಇರುವಂಥ ಸಂದರ್ಭಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆನಾ? ಇದರ ಫ್ರೇಮ್ ಹೆಂಗಿರುತ್ತಪ್ಪ ಅಂದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸೂತ್ರ ಇದು ಬಂದರೆ ಆಲ್ಮೋಸ್ಟ್ ನಮಗೆ 50-60% ನಮ್ಗೆ ಗೊತ್ತಾದಂತೆ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ನೋಡಿರಿ, ಸಬ್ಜೆಕ್ಟ್ ಪ್ಲೇಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಬೀನ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಪ್ಲಸ್ ವರ್ಬ್ ಅನ್ನೋದು ING ಫಾರ್ಮ್ನಲ್ಲಿರಬೇಕು. ಪ್ಲೇಯಿಂಗ್, ಸ್ವಿಮ್ಮಿಂಗ್, ಆಸ್ಕಿಂಗ್, ಓಕೆ, ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಎಕ್ಸಾಂಪಲ್ ನೋಡಿರಿ, ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗ್ತದೆ. ನೋಡಿರಿ, ಫಸ್ಟ್ ಒನ್, ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ ಮಾರ್ನಿಂಗ್. ನೋಡಿರಿ, ದೇ ಹ್ಯಾವ್ ಬೀನ್, ಅರ್ಥ ಆಯ್ತಾ? ದೇ ಹ್ಯಾವ್ ಬೀನ್ ವೇಟಿಂಗ್. ನೋಡಿರಿ, ಹ್ಯಾವ್ ಬೀನ್, ಓಕೆನಾ? ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ ಮಾರ್ನಿಂಗ್. ಅವರು ರೈಲಿಗೋಸ್ಕರ ಮುಂಜಾನೆಯಿಂದ ಎದುರು ನೋಡುತ್ತಾನೇ ಇದ್ದಾರೆ. ಆಯಿತಾ? ಅಂದರೆ ಯಾವಾಗೋ ಸ್ಟಾರ್ಟ್ ಆಯ್ತು. ಯಾವಾಗ ಇದು? ಮುಂಜಾನೆಯಿಂದ ಇವಾಗೂ ಪ್ರಸ್ತುತವರೆಗೂ ಅಥವಾ ಇನ್ನು ಮುಂದೆ ಕೂಡ, ಓಕೆ, ಇನ್ನು ಮುಂದೆ ಕೂಡ ಅವರು ಟ್ರೈನ್ಗೋಸ್ಕರ ಎದುರು ನೋಡುತ್ತಾನೇ ಇದ್ದಾರೆ ಅಂತ ಹೇಳ್ಬೋದು. ಹೌದಾ? ಸೆಂಟೆನ್ಸನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ರಿ, ನಿಮಗೆ ಅರ್ಥ ಆಗಿಬಿಡುತ್ತೆ. ಪ್ಲೀಸ್ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡ್ರಿ. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಏಪ್ರಿಲ್. ನೋಡಿರಿ, ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ಪೀರಿಯಡ್ ಟೈಮ್ ನಿಮ್ಗೆ ಐಡಿಯಾ ಐತನು. ಪರ್ಟಿಕ್ಯುಲರ್ ಟೈಮ್ ಅಂದರೆ ಸಿನ್ಸ್ ಬರ್ತಾ, ಫರ್ ಬರ್ತಾ. ಓಕೆನಾ? ಎಕ್ಸಾಂಪಲ್ ನೋಡ್ರಿ, ಫಸ್ಟ್, ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಏಪ್ರಿಲ್. ನಾವು ಏಪ್ರಿಲ್ನಿಂದ ಇಂಗ್ಲೀಷ್ ಕಲಿತುಕೊಳ್ಳುತ್ತಾ ಇದ್ದೇವೆ. ಅಂದರೆ ಸ್ಟಿಲ್ ರನ್ನಿಂಗ್. ಓಕೆನಾ? ಸ್ಟಿಲ್ ರನ್ನಿಂಗ್ ಇರುವಂತಹ ಸಂದರ್ಭದಲ್ಲಿ ವಿ ಹ್ಯಾವ್ ಬೀನ್, ಶಿ ಹ್ಯಾಸ್ ಬೀನ್, ದೇ ಹ್ಯಾವ್ ಬೀನ್ ಅಂತ ಹೇಳಬೇಕಾಗುತ್ತೆ. ನೋಡಿರಿ, ಇನ್ನೊಂದು ವಾಕ್ಯ ನೋಡಿರಿ, ಶಿ ಹ್ಯಾಸ್ ಬೀನ್. ನೋಡಿರಿ, ಐ ವಿ ಯು ದೇ ಬಂದಾಗ ಹ್ಯಾವ್ ಬೀನ್ ಬರುತ್ತೆ. ಅದೇ ಹಿ ಶಿ ಇಟ್ ಬಂದಾಗ ಹ್ಯಾಸ್ ಬೀನ್ ಅಂತ ಬರುತ್ತೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಅಟ್ ನಾರಾಯಣಪೇಟ್ ಸಿನ್ಸ್ 2006. ಓಕೆನಾ? ಅವಳು 2006ರಿಂದ ನಾರಾಯಣಪೇಟೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾಳೆ. ಓಕೆನಾ? 2006ರಿಂದ ಕಂಟಿನ್ಯೂಸ್. ಓಕೆನಾ? ಎಲ್ಲಿ? ನಾರಾಯಣಪೇಟೆಯಲ್ಲಿ, ಯಾವುದೋ ಒಂದು ಊರಲ್ಲಿ, ಮುಂಬೈ ಆಗಲಿ, ಗಾಂಧಿನಗರ ಆಗಲಿ, ಯಾವುದೋ ಒಂದು ಊರಲ್ಲಿ ಕಂಟಿನ್ಯೂಸ್ ಆಗಿ ಇವತ್ತು ಸ್ಟಿಲ್ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಹೀ ಹ್ಯಾಸ್ ಬೀನ್ ಪ್ಲೇಯಿಂಗ್ ಹಾಕಿ ಸಿನ್ಸ್ 9 o'clock. ಓಕೆನಾ? ಹೀ ಹ್ಯಾಸ್ ಬೀನ್ ಪ್ಲೇಯಿಂಗ್ ಹಾಕಿ ಸಿನ್ಸ್ 9 o'clock. ಅವನು 9 ಗಂಟೆಯಿಂದ ಹಾಕಿ ಆಡುತ್ತಾ ಇದ್ದಾನೆ. ಓಕೆನಾ? 9 ಗಂಟೆಯಿಂದ ಹಾಕಿ ಹಾಡುತ್ತಾನೇ ಇದ್ದಾನೆ ಅಂತ ಹೇಳ್ತದೆ. ನೋಡ್ರಿ, ಇವು ಪ್ರತಿನಿತ್ಯ ನಾವು ಮಾತಾಡ್ತೀವಿ. ಹೌದಾ? ಅವನು ಮುಂಜಾನೆಯಿಂದ ಊಟ ಮಾಡುತ್ತಾನೇ ಇದ್ದಾನೆ, ಅವನು ಮುಂಜಾನೆಯಿಂದ TV ನೋಡುತ್ತಾನೇ ಇದ್ದಾನೆ, ಅವನು
ಮೊಬೈಲ್ ನೋಡ್ತಾನೇ ಇದ್ದಾಳೆ. ಓಕೆನಾ, ಅರ್ಥ ಆಯ್ತಾ ಕಾನ್ಸೆಪ್ಟು? ಇಲ್ಲಿ ಇನ್ನೊಂದು ನೋಡ್ರಿ ಎಕ್ಸಾಂಪಲ್. ನಮೋ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಪಾಲಿಟಿಕ್ಸ್ ಫಾರ್ 20 years. ನಮೋ 20 ವರ್ಷದಿಂದ ರಾಜಕೀಯದಲ್ಲಿ ಕೆಲಸ ಮಾಡುತ್ತಾನೇ ಇದ್ದಾನೆ. ನಮೋ ಅಂದರೆ ಯಾರು? ನಮೋ ಅನ್ನೋದು ನೇಮ. ನರೇಂದ್ರ ಮೋದಿಗೆ ಈ ಒಂದು ಹೆಸರಿಟ್ಟಿರ್ತಾರಲ್ವ, ನಮೋ ಅನ್ನೋದು, ಹೌದಾ? ನಮೋ 20 ವರ್ಷದಿಂದ ರಾಜಕೀಯದಲ್ಲಿ ಕೆಲಸ ಮಾಡುತ್ತಾನೇ ಇದ್ದಾನೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕು? ನಮೋ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಪಾಲಿಟಿಕ್ಸ್ ಫಾರ್ 20 years. ಓಕೆನಾ? ಪರ್ಟಿಕ್ಯುಲರ್ ಟೈಮ್ ಬಂದಾಗ ಸಿನ್ಸ್ ಬರುತ್ತೆ, ಹೌದಾ? ಪೀರಿಯಡ್ ಆಫ್ ಟೈಮ್ ಬಂದಾಗ ಫರ್ ಬರ್ತಾ. ಇದು ನಿಮಗೆ ಹೋಮ್ವರ್ಕ್, ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ತ್ರಿಮೂರ್ತಿ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಸ್ IAS ಸಿನ್ಸ್ 2001. ಓಕೆನಾ? ಇದು ಕನ್ನಡದಲ್ಲಿ ನೋಡ್ರಿ. ತ್ರಿಮೂರ್ತಿ 2001ರಿಂದ IAS ಆಗಿ ಕೆಲಸ ಮಾಡುತ್ತಾನೇ ಇದ್ದಾನೆ. ಓಕೆನಾ? ತ್ರಿಮೂರ್ತಿ 2001ರಿಂದ IAS ಆಗಿ ಕೆಲಸ ಮಾಡುತ್ತಾನೇ ಇದ್ದಾನೆ. ಓಕೆ, ಇದು ಇಲ್ಲ. ಅಥವಾ ನಮ್ಮ ಫಾದರ್ದಿಗಳು, ಮೈ ಫಾದರ್ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಸ್ IAS ಸಿನ್ಸ್ 2001. ಕನ್ನಡದಲ್ಲಿ ನೀವೇ ಟ್ರಾನ್ಸ್ಲೇಷನ್ ಮಾಡಿರಿ. ಯಾಕಂದರೆ ಇಂಥ ಹೊಸ ಹೊಸ ಸೆಂಟೆನ್ಸನ್ನು ನೀವು ಸ್ವಂತವಾಗಿ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮಲ್ಲಿ ಇಂಗ್ಲೀಷ್ ಮಾತನಾಡೋದಕ್ಕೆ ಬೆಳವಣಿಗೆ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಸೊ ಮಾತನಾಡೋದಕ್ಕೆ ಕೂಡ ಹೆಲ್ಪಿಂಗ್ ಆಗುತ್ತೆ. ಡೋಂಟ್ ನೆಗ್ಲೆಕ್ಟ್, ಬಿ ಪಾಸಿಟಿವ್, ಬಿ ಪ್ರಾಕ್ಟೀಸ್. ಸೊ ಡೋಂಟ್ ನೆಗ್ಲೆಕ್ಟ್ ಆ್ಯಂಡ್ ಬಿ ರೈಟ್. ನೋಟ್ ಮಾಡ್ಕೊಳ್ರಿ. ಓಕೆನಾ? ನೆಕ್ಸ್ಟ್, ಶ್ರೀನು ಹ್ಯಾಸ್ ಬೀನ್ ಟೇಕಿಂಗ್ ಟು ರಾಜೇಶ್ವರಿ ಸಿನ್ಸ್ ಮಾರ್ನಿಂಗ್. ಸೀನು ಮುಂಜಾನೆಯಿಂದ ರಾಜೇಶ್ವರಿ ಜೊತೆ ಮಾತನಾಡುತ್ತಾ ಇದ್ದಾನೆ, ಆಡುತ್ತಾ ಇದ್ದಾನೆ, ಅಥವಾ ಚಾಟಿಂಗ್ ಮಾಡುತ್ತಾ ಇದ್ದಾನೆ, ಅಥವಾ ವಾಟ್ಸಪ್ ಆ್ಯಪ್ನಲ್ಲಿ ಕಾಲಿಂಗ್ನಲ್ಲಿ ಇದ್ದಾನೆ, ಚಾಟಿಂಗ್ನಲ್ಲಿದ್ದಾನೆ. ಓಕೆನಾ? ಈ ರೀತಿ ಅಂದರೆ ಕಂಟಿನ್ಯೂಸ್ ಇರುವಂತಹ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ಅರ್ಥ ಆಯ್ತಾ? ಎಕ್ಸಾಂಪಲ್ ನೋಡಿದ್ರಲ್ವಾ? ಓಕೆನಾ? ನೀವೇ ಸ್ವಂತ ಕ್ರಿಯೇಟ್ ಮಾಡುವ ಕೆಪಾಸಿಟಿ, ಎಬಿಲಿಟಿ ಗೊತ್ತಾಗೈತೆ, ಅರ್ಥ ಆಯ್ತು ಅನಿಸುತ್ತಲ್ವಾ? ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಲಾಸ್ಟ್ ಫೈನಲ್. ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಮುಂಬೈ ಫಾರ್ 2 years. ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಮುಂಬೈ ಫಾರ್ 2 years. ನಾವು 2 ವರ್ಷದಿಂದ ಮುಂಬೈನಲ್ಲಿ ಇದ್ದೇವೆ. ವಿ ಹ್ಯಾವ್ ಬೀನ್ ಲಿವಿಂಗ್ ಇನ್ ಮೈಸೂರು. ನಾವು 2 ವರ್ಷದಿಂದ ಮೈಸೂರಿನಲ್ಲಿ ಜೀವನ ಸಾಗಿಸ್ತಿದ್ದೇವೆ. ಇನ್ನೊಂದು ಫೈನಲ್ ಎಕ್ಸಾಂಪಲ್ ನೋಡೋಣ. ಸಚಿನ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ 20 years. ಸಚಿನ್ 20 ವರ್ಷದಿಂದ ಕ್ರಿಕೆಟ್ ಆಡುತ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು. ಯಾವುದು? ಆಡುತ್ತಾನೆ ಅಲ್ಲ, ಆಡುತ್ತಾ ಇದ್ದಾನೆ. ಎಲ್ಲೆಲ್ಲೂ ಕೆಲವೊಂಥರ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ನೀವು ಫೈಂಡ್ ಔಟ್ ಮಾಡಿರಿ. ಯಾವ್ದು ಮಿಸ್ಟೇಕ್ ಮಾಡಿದ್ದೀನಿ? ಯಾಕಂದರೆ ನೀವು ಆ್ಯಕ್ಟಿವ್ ಆಗಿರಲಿಲ್ಲ, ಮತ್ತು ನನಗೆ ಒಂದೇ ಒಂದು ಸಂದೇಹ ಇತ್ತು, ಇವ್ರು ಕಂಟಿನ್ಯೂಸ್ ಮಾಡ್ತಿದಾರೆ ಅಥವಾ ವೀಡಿಯೋವನ್ನು ಸ್ಕಿಪ್ ಮಾಡ್ತಿದಾರೆ ಅಂಬೋದು ಒಂದು ಉದ್ದೇಶಪೂರ್ವಕವಾಗಿ ನಾನು ಕೆಲವೊಂದಲ್ಲಿ ಮಿಸ್ಟೇಕ್ ಮಾಡಿರ್ತೀನಿ. ಅದು ಯಾವುದಪ್ಪ ಅಂದರೆ ಆಡುತ್ತಾ ಇದ್ದೇನೆ ಆಗಿರ್ಬೋದು, ಯಾವುದೋ ಒಂದು ಹ್ಯಾಸ್ ಬೀನನ್ನು ಮಿಸ್ ಮಾಡಿರ್ಬೋದು, ಏನಾದರೂ ಮಿಸ್ ಮಾಡಿರ್ಬೋದು. ಓಕೆನಾ? ಫೈನಲ್ ಆಗಿ ಎಕ್ಸಾಂಪಲ್ ಎಲ್ಲ ನೋಡಿದ್ರಿ, ಕಾನ್ಸೆಪ್ಟ್ ಅರ್ಥ ಆಯಿತು, ಡೆಫಿನೇಷನ್ ಅರ್ಥ ಆಯಿತು. ಆದರೆ ನಾವು ಇಂಗ್ಲೀಷ್ ಮಾತಾಡಬೇಕಂದ್ರೆ ಈ ಟಾಪಿಕ್ ಇಲ್ಲಿದೆ ನೋಡಿರಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಒಂದು ವಾಕ್ಯವನ್ನು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಪ್ರಶ್ನೆಯಲ್ಲಿರಬೇಕು, ಉತ್ತರವಲ್ಲಿರಬೇಕು. ಅದನ್ನು ನೆಗೆಟಿವ್ ರೂಪದಲ್ಲಿ ಕೂಡ ಮಾತನಾಡೋಕ್ಕೆ ಪ್ರಯತ್ನ ಮಾಡಬೇಕು. ಓಕೆನಾ? ಇಲ್ಲಿದೆ ನೋಡಿರಿ. ಐ, ಉಯ್, ಯು, ಧೇಗೆ ಬಂದಾಗ ಹ್ಯಾವ್ ಬೀನ್ ಅಂತ ಬಳಸ್ರಿ. ಸಬ್ಜೆಕ್ಟ್ ಕಾಮನ್, ಐ, ಉಯ್, ಯು, ದೇ. ಓಕೆನಾ? ಅದಕ್ಕೆ ಈ ಸಬ್ಜೆಕ್ಟ್ಗಳಿಗೆ ಹ್ಯಾವ್ ಬೀನ್ ಅಂತ ಬಳಸ್ರಿ. ಹಿ, ಶಿ, ಇಟ್ ಆ್ಯಂಡ್ ನೇಮ್ಸ್, ಎನಿ ನೇಮ್ಸ್. ಓಕೆನಾ? ನೇಮ್ಸ್ ಬಂದಾಗ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್, he has been, it has been.
ಓಕೆನಾ. ಐ ಹ್ಯಾವ್ ಬೀನ್, ವಿ ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್. ಓಕೆನಾ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ವರ್ಬ್ ಚೇಂಜ್ ಮಾಡಿರಿ. ಎನಿ ಒನ್ ವರ್ಬ್, ಯು ಹ್ಯಾವ್ ಟೇಕ್ ಎನಿ ಒನ್ ವರ್ಬ್. ಆ ವರ್ಬ್ ಯಾವ ರೀತಿ ಇರಬೇಕು? V4, ಹೌದಾ? ING ಫಾರ್ಮ್ನಲ್ಲಿ ಇರಬೇಕು. ING ಪ್ಲೇಯಿಂಗ್ ಕ್ರಿಕೆಟ್, ಓಕೆ, ಪ್ಲೇಯಿಂಗ್, ಆಸ್ಕಿಂಗ್, ಕುಕ್ಕಿಂಗ್, ಸ್ವಿಮ್ಮಿಂಗ್, ಡ್ರಿಂಕಿಂಗ್, ಗೋಯಿಂಗ್. ಓಕೆನಾ, ಅರ್ಥ ಆಯ್ತಾ? ಕೆಲವು ಎಕ್ಸಾಂಪಲ್ ನೋಡೋಣ, ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ನಾವು ಹೇಳಿದ್ವಲ್ಲ, ಒಂದು ವಾಕ್ಯವನ್ನು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಇಂಗ್ಲೀಷ್ ಮಾತನಾಡೋದಕ್ಕೆ. ಓಕೆನಾ. ಫಸ್ಟ್ ಒನ್, ಇದು ಪಾಸಿಟಿವ್ ಸೆಂಟೆನ್ಸ್. ಯಾವುದು? ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 6 o'clock. ನೋಡಿರಿ, ಇದು ಪರ್ಫೆಕ್ಟ್ ಟೈಮ್ನಲ್ಲಿದೆ, ಹೌದಾ? ನಿಮಗೆ ಆನೇ ಒಂದು ಕ್ವಶನ್ ಕೇಳಿದೆ, ಸಿನ್ಸ್ ಅನ್ನೋದು ಯಾವಾಗ ಬರುತ್ತೆ, ಫರ್ ಅನ್ನೋದು ಯಾವಾಗ ಬರುತ್ತೆ, ಪೀರಿಯಡ್ ಆಫ್ ಟೈಮ್ ಯಾವುದು, ಪಾಯಿಂಟ್ ಆಫ್ ಟೈಮ್ ಯಾವುದು? ಓಕೆನಾ. ನೋಡಿರಿ, ಅದು ನೀವು ಕಾಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಪಾಸಿಟಿವ್ ಸೆಂಟೆನ್ಸ್ ನೋಡಿದ್ವಿ. ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 6 o'clock. ನಾನು 6 ಗಂಟೆಯಿಂದ ಬಸ್ಸನ್ನು ಕಾಯುತ್ತಾ ಇದ್ದೇನೆ. ನಾನು ಕಾಯುತ್ತಾ ಇಲ್ಲ ಅಂತಂದರೆ ಐ ಹ್ಯಾವ್ ನಾಟ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 6 o'clock. ಓಕೆನಾ. ಅದೇ ಕ್ವಶನಲ್ಲಿ ಹ್ಯಾವ್ ಐ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 6 o'clock, ನಾನು 6 ಗಂಟೆಯಿಂದ ಬಸ್ ಕಾಯ್ತಾ ಇದ್ದೀನಾ? ಅದೇ ನೆಗೆಟಿವ್ನಲ್ಲಿ ಹ್ಯಾವೆಂಟ್ ಐ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 6 o'clock, ನಾನು 6 ಗಂಟೆಯಿಂದ ಬಸ್ ಕಾಯ್ತಾ ಇಲ್ಲವೇ? ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಯು ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ 2002. ಯು ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ 2002. ನೀವು 2002ರಿಂದ ಟೀಚಿಂಗ್ ಮಾಡುತ್ತಾ ಇದ್ದೀರಿ. ಇದು ಪಾಸಿಟಿವ್, ಹೌದಾ? ಇದರ ನೆಗೆಟಿವ್ನಲ್ಲಿ ಅಂದರೆ ನೀವು ಟೀಚಿಂಗ್ ಮಾಡ್ತಾ ಇಲ್ವಾ 2002ರಿಂದ? ಅದು ಪ್ರಶ್ನೆ. ನೆಗೆಟಿವ್ನಲ್ಲಿ ಆದರೆ ಏನಂತ ಹೇಳ್ತೀರಿ? ಯು ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಸಿನ್ಸ್ 2002. ನೀವು 2002ರಿಂದ ಟೀಚಿಂಗ್ ಮಾಡುತ್ತಾ ಇಲ್ಲ. ಓಕೆನಾ. ಅದಕ್ಕೆ ಪ್ರಶ್ನೆ ಯಾವ ರೀತಿ? ಹ್ಯಾವ್ ಯು ಬೀನ್ ಟೀಚಿಂಗ್ ಸಿನ್ಸ್ 2002? 2002ರಿಂದ ನೀವು ಟೀಚಿಂಗ್ ಮಾಡ್ತಾ ಇದ್ದೀರಾ? ಮಾಡುತ್ತಾ ಇಲ್ಲವೇ ಅಂತಂದರೆ ಹ್ಯಾವೆಂಟ್ ಯು ಬೀನ್ ಟೀಚಿಂಗ್ ಸಿನ್ಸ್ 2002? ಮಾಡ್ತಾ ಇಲ್ಲವೇ ನೀವು 2002ರಿಂದ ಟೀಚಿಂಗ್? ಓಕೆ, ಅರ್ಥ ಆಯ್ತಾ? ಇವು ನಿಮಗೆ ಎಕ್ಸಾಂಪಲ್ ಕೊಟ್ಟಿವಿ. ನೀವು ಕೆಲವೊಂದು ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಕೆಲವೊಂದು ವಾಕ್ಯಗಳನ್ನು ಕೊಡ್ತೀನಿ. ಆ ವಾಕ್ಯಗಳನ್ನು ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಯಾಕೆಂದರೆ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ನಮಗೆ ಕನ್ನಡ ಪರ್ಫೆಕ್ಟ್ ಬಂದರೆ ಇಂಗ್ಲೀಷ್ ಬಂದಂತೆ. ಸೊ ನಿಮಗೆ ಕೆಲವೊಂದು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಕೊಡುತ್ತೇನೆ, ಅವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ. ಹಾಗೆ ನೋಟ್ ಮಾಡ್ಕೊಳ್ರಿ. ಓಕೆ, ಫಸ್ಟ್ ಒನ್, ಶರಣ್ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಸ್ ಎ ಪ್ರಿನ್ಸಿಪಲ್ ಅಟ್ ಬೆಂಗಳೂರು ಸಿನ್ಸ್ 2021. ಓಕೆನಾ. ಫಸ್ಟ್ ಒನ್, ಶರಣ್ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಸ್ ಎ ಪ್ರಿನ್ಸಿಪಲ್ ಅಟ್ ಬೆಂಗಳೂರು ಸಿನ್ಸ್ 2021. ಇವನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕಾಮೆಂಟ್ ಮೂಲಕ ಮಾಡಿರಿ. ನಮಗೆ ಕಾಮೆಂಟ್ ಕೊಟ್ಟರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅಂತ ನಾನು ಭಾವಿಸ್ತೀನಿ. ಸೆಕೆಂಡ್ ಒನ್, ಮಹೇಂದ್ರ ಸಿಂಗ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ 1 hour. ಮಹೇಂದ್ರ ಸಿಂಗ್ ಹ್ಯಾಸ್ ಬೀನ್ ವೇಟಿಂಗ್ playing cricket 1 hour. Third one, I have been waiting for you since morning. Fourth one, I have been watching TV for 2 hours. Okay na. Next, she has been acting in movies for 10 years. ನೋಡ್ರಿ, ಕಂಟಿನ್ಯೂಸ್ ಮಾಡುವಂತಹ ಸಂದರ್ಭಗಳು ಮಾತ್ರ ಹ್ಯಾವ್ ಬೀನ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೆವೆಂತ್ ಒನ್, ವಿ ಹ್ಯಾವ್ ಬೀನ್ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್ ಫಾರ್ 2 months. ಓಕೆ, ನೋಡಿರಿ, ವಿ ಹ್ಯಾವ್ ಬೀನ್ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್ ಫಾರ್ 2 months. ಆದರೆ ನಾವು ಇನ್ನೂ ಕಲಿತಾ ಇದ್ದೇವೆ ಇಂಗ್ಲೀಷ್ನಲ್ಲಿ. ಯಾಕಂದರೆ ನಾವು ಒಂದು ಪರ್ಫೆಕ್ಟಾಗಿ ಫಿಕ್ಸ್ ಆಗಿಲ್ಲ, ಒಂದು ಚಾನಲ್ನ ನೋಡ್ತಾ ಇಲ್ಲ. ಬೇರೆ ಚಾನಲ್ ಬಂದರೆ ಬೇರೆ ಚಾನಲ್ಗೆ ಹೋಗ್ತೀವಿ, ಯಾರಾದರೂ ಕಲಿಸ್ತಾರಂದ್ರೆ ಅವ್ರಿಗೆ ಹೋಗ್ತೀವಿ. ಬಟ್ ಯಾವುದಾದ್ರೂ ಒಂದು ಪರ್ಫೆಕ್ಟಾಗಿ ಇಟ್ಕೊಂಡು ಅವ್ರನ್ನೇ ಫಾಲೋ ಮಾಡಿರಿ, ಡೆಫಿನೆಟ್ಲಾಗಿ ಇಂಗ್ಲೀಷ್ ಬಂದೇ ಬರುತ್ತೆ. ಓಕೆನಾ. ಇಲ್ಲಿ ಕೊಟ್ಟಿರೋ ಎಲ್ಲ ಸೆಂಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇವೇ ಸೆಂಟೆನ್ಸನ್ನು ನೀವು ಟ್ರಾನ್ಸ್ಲೇಷನ್ ಮಾಡಿರಿ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಹಾಗೆ ನಿಮಗೆ ಸ್ವಂತ ನೀವೇ ಕ್ರಿಯೇಟ್ ಮಾಡಿರಿ, ವರ್ಬ್ ಚೇಂಜ್ ಮಾಡಿರಿ, ಸಬ್ಜೆಕ್ಟ್ ಚೇಂಜ್ ಮಾಡಿರಿ. ಹಾಗೆ ನನಗೆ ಕಾಮೆಂಟ್ ಮೂಲಕ ನೀವು ತಿಳಿಸೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಡೆಫಿನೆಟ್ಲಾಗಿ ನೀವು ಇಂಗ್ಲೀಷ್ ಮಾತಾಡ್ತೀರಿ. ಡೋಂಟ್ ನೆಗ್ಲೆಕ್ಟ್. ಯಾಕಂದರೆ ಇಂಗ್ಲೀಷ್ ಮಾತಾಡೋದೇ ನಮ್ಮ ಗುರಿ.
ಸೊ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿ. ಹಾಗೆ ಫೈನಲ್ ಆಗಿ ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಎಜುಕೇಷನ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು.